ಎಲ್ಲಾರ ಮುಂದೆ ಕಿಸ್ ಹೊಡಿತಾರೆ, ಯಾರು ಕೇಳಲ್ಲ. ಆದ್ರೆ ಹೆಣ್ಮಕ್ಳುಗಳಿಗೆ ಒಂದು ಪಬ್ಲಿಕ್ ಅಲ್ಲಿ ಅವರು ಮೆನ್ಷನ್ ಪ್ಯಾಡ್ ತರಕ್ಕೆ ಪೇಪರ್ ಅಲ್ಲಿ ಕವರ್ ಹಾಕ್ತಿರ್ತಾರೆ. ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರಿಗೆ ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿನ ನಾವು ಹೋಗಿ ಪಬ್ಲಿಕ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಯೂರಿನೇಷನ್ ಮಾಡ್ತೀವಿ, ಯಾರು ಕೇಳಲ್ಲ. ಎಲ್ಲಾರ ಮುಂದೆ ಕಿಸ್ ಹೊಡಿತಾರೆ, ಯಾರು ಕೇಳಲ್ಲ. ಆದ್ರೆ ಹೆಣ್ಮಕ್ಳುಗಳಿಗೆ ಒಂದು ಪಬ್ಲಿಕ್ ಅಲ್ಲಿ ಅವರು ಮೆನ್ಷನ್ ಪ್ಯಾಡ್ ತರಕ್ಕೆ ಪೇಪರ್ ಅಲ್ಲಿ ಕವರ್ ಹಾಕ್ತಿರ್ತಾರೆ. ವಿ ನೀಡ್ ಟು ಚೇಂಜ್ ದಟ್. ಬಾಯ್ಸ್ ಇಂದ ಹಿಡಿದು ಹುಡುಗರ ತನಕ ಇದು ಅವೇರ್ನೆಸ್ ತರಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ವಿ ಆರ್ ಫೇಲಿಂಗ್ ಇನ್ ಗೆಟಿಂಗ್ ದಿ ಸೋಷಿಯಲ್ ಜಸ್ಟಿಸ್ ಫಾರ್ ದಿ ಲೇಡೀಸ್. ಸೊ ಇಂಥವೆಲ್ಲ ಕೇಳಿ ಸರ್, ನಾನು ಹೇಳ್ತೀನಿ, ಅದಕ್ಕೆ ಟೈಮ್ ಕೊಡಲ್ಲ ನೀವು ಸರ್. ಕೇಳೋಂಥದ್ದು ಈ ಭಾಗ್ಯಗಳು ಕೊಡೋದ್ರ ಜೊತೆಗೆ ನಾವೇನು ಸಬ್ಸಿಡಿಗಳು ಕೊಡೋದ್ರ ಜೊತೆಗೆ ನಾನು ಕೇಳೋದಿಷ್ಟೇ ಸರ್, ಮುಂದಿನ ದಿನಗಳಲ್ಲಿ ರೈತರಿಗೆ ಬಗ್ಗೆ ಇವತ್ತೇನು ನನಗೆ ನೋಡಿ ಸರ್, ನನ್ನ ಹಳ್ಳಿಯಿಂದ ಬಂದಿದ್ದೀನಿ. ನಾನೇನೋ ಹಳ್ಳಿಯಿಂದ ಬಂದಿದ್ದೀನಿ ಅಂದರೆ ನಾನು ಬೆಂಗಳೂರಲ್ಲಿ ಓದ್ಕೊಂಡು ಹಳ್ಳಿಗೆ ಹೊರಟೋದೆ. ಈಗ MLA ಆಗಿ ನನಗೆ ಆಶೀರ್ವಾದ ಮಾಡೋರು. ರೈತರ ಮಕ್ಕಳನ್ನ ಒಬ್ಬರು ಮದುವೆ ಆಯ್ತಿಲ್ಲ ಸರ್, ಹೊಟ್ಟೆ ಉರಿಯುತ್ತೆ ಸರ್. ನಾನು ಯಾದಗಿರಿಗೆ ಹೋಗಿ ಮದುವೆಗಳಿಗೆ ಅಟೆಂಡ್ ಮಾಡಿ ಬಂದಿದ್ದೀನಿ ಸರ್. ಒಂದು 50 ಜನ ಲಾಸ್ಟ್ ಇಯರ್ ಹೆಣ್ಮಕ್ಳು ಯಾದಗಿರಿಯಿಂದ ಕರ್ಕೊಂಡ್ಬಂದು ಕುಣಿಗಲ್ಗೆ. ಅದಕ್ಕೋಸ್ಕರ ನಾನು ಅವತ್ತೇ ಹೇಳಿದೆ, ಏನಾರ ವಿಶೇಷವಾಗಿ ರೈತರಿಗೆ ಯಾರು ಸೊಸೆದಿರಾಗ್ತಾರೆ ಅವ್ರಿಗೆ ವಿಶೇಷವಾದಂಥ ಭತ್ಯೆ ಕೊಡಬೇಕು ಅಂತ ನಾನು ಕೈ ಮುಗಿದ್ಕೊಂಡು ಕೇಳ್ಕೊತೀನಿ ಸರ್. ಓಕೆ ಸರ್, ಕಂಕ್ಲೂಡ್ ಮಾಡಿ. ಹಾಗಾಗಿ ಮುಂದಿನ ಒಂದು ಸಾಲಿನಲ್ಲಿ ನಾವು ರೈತರ ಸೊಸೆದಿರಿಗೋಸ್ಕರ ಗೌರ್ಮೆಂಟ್ ಸಬ್ಸಿಡಿ ಆರ್ ಗೌರ್ಮೆಂಟ್ ಒಂದು ಭತ್ಯೆ ಕೊಡುವಂಥದ್ದು, ಇನ್ಸೆಂಟಿವ್ಸ್ ಕೊಡುವಂಥದ್ದು ಮಾಡಬೇಕು ಅಂತ ಹೇಳಿ ನೀವು ವಿಶೇಷವಾಗಿ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಜವಾಬ್ದಾರಿ ಸರ್, ಪ್ಲೀಸ್ ಸರ್, ನೀವು ಒಂದು 5 ನಿಮಿಷ ಯಾರು ಬೇರೆ ಇದ್ರೆ ಕೊಟ್ಬಿಡಿ ಸರ್. ಮಾತಾಡಿ, ಅಲ್ಲಿ ನನ್ ಮಾತಾಡ್ಬೇಕು ಸರ್ ಪ್ಲೀಸ್. ಇದು ಏನಂದ್ರೆ ಬರ್ಕೊಂಬಂದಿದ್ದೀನಿ ಸರ್ ಗಾದೆಗಳ್ನ, ಮಾತಾಡಿ ಅಂತ ಹೇಳ್ತೇನೆ. ಇವತ್ತು ಅಳಿಯನ ನಾಲಿಗೆ ರುಚಿಗೆ ಮನೆ ಕೋಳಿನೆಲ್ಲ ಖಾಲಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಅಳಿಯನ ನಾಲಿಗೆ ರುಚಿಗೆ ಮನೆ ಕೋಳಿ ಎಲ್ಲ ಖಾಲಿ ಮಾಡಿದ್ರಂತೆ. ಅಂದ್ರೆ ಕೇಂದ್ರ ಸರ್ಕಾರ ಬಡವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ರೈತರ ಬಗ್ಗೆ ಯೋಚನೆ ಮಾಡಲಿಲ್ಲ, ಆದ್ರೆ ಉದ್ಯಮದಾರರು ಅವ್ರಿಗೆ ಅಳಿಯ ಆಗ್ಬಿಟ್ಟಿದ್ದಾರೆ. ಇವತ್ತು ಅದಾನಿಯಿಂದ ಹಿಡಿದು ಅಂಬಾನಿಯಿಂದ ಹಿಡಿದು ಅವ್ರಿಗೋಸ್ಕರ ತಮ್ಮ ಸಂಪನ್ಮೂಲವನ್ನ ಸುಮಾರು 16 ಲಕ್ಷ ಕೋಟಿ ರೂಪಾಯಿನ ರೈಟ್ ಆಫ್ ಮಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷರೇ. ಯಾವ ಕಾರಣಕ್ಕೋಸ್ಕರ ಈ ತರ ಮಾಡ್ತಾರೆ ಅನ್ನೋದನ್ನ ನಾವು ನಿಮ್ಮ ಮೂಲಕ ನಾನು ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅತಿಥಿ ಸತ್ಕಾರ ಮಾಡೋಂಥ ವ್ಯವಸ್ಥೆಯಲ್ಲಿ ನೀವುಗಳು ರೈತನ ಬಗ್ಗೆ ಚಿಂತೆ ಮಾಡಬೇಕು, ಬಡವರ ಬಗ್ಗೆ ಚಿಂತೆ ಮಾಡಬೇಕು. ಆದ್ರೆ ಇವತ್ತು ನಿಮ್ಮ ಚಿಂತನೆ ಇರೋಂಥದ್ದು ನಿಮ್ಮ ಮನೆ ಹಳಿನಾದಂಥ ಉದ್ಯಮದಾರರ ಬಗ್ಗೆ. ಈಗ ಹಾಗೇನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮನ್ನ ಏಳ್ಸದ್ ಬಿಟ್ರೆ ಮತ್ತೊಂದು ಮಾಡೋದಿಲ್ಲ. ಈಗ ಕೇಳ್ತೇನೆ, ಅವರು ಗ್ಯಾರಂಟಿ ಬಗ್ಗೆ ಒಂದು ಪ್ರಸ್ತಾವನೆ ಒಳ್ಳೆದಾಯ್ತು, ಥ್ಯಾಂಕ್ ಯು ಸರ್. ನೀವು ಟೈಮ್ ಕೊಡಬೇಕು. ಈಸ್ ಅವರ್ ಫ್ರೆಂಡ್. ಈಸ್ ಅವರ್ ಫ್ರೆಂಡ್. ಸೊ ಖಾದರ್ ಇಸ್ ನಾಟ್ ಫ್ರೆಂಡ್. ನೀವು ಹೇಳಿದ್ರೆ ಖಾದರ್ ಇಸ್ ನಾಟ್ ಫ್ರೆಂಡ್. ನೀವು ಹೇಳಿದ್ರೆ ಮನೆ ಅಳಿಯ ಅಂತ ಹಂಗೆ ಹೋಗ್ಬಿಟ್ರು. ಮನೆ ಅಳಿಯ ಬಿಜೆಪಿ ಅಲ್ಲ, ನಿಮ್ ಬಗ್ಗೆ ಗುಣಗಾನ ಮಾಡ್ಬೇಕಲ್ಲ. ಈಗ ಮಾನ್ಯ ಸಭಾಧ್ಯಕ್ಷ ಇನ್ನೊಂದು ಗಾದೆ ಇದೆ. ಇದು ಈಚಲು ಹಣ್ಣಿನ ಕಾಲಕ್ಕೆ ಗುಳ್ಳೆನರಿಗೆ 2 ಹೆಂಡತಿರಂತೆ. ಪಾಟೀಲ್ ಇವರು ನಮ್ಮ ಯತ್ನಾಳ್ ಸಾಹೇಬ್ರ ಕೂತ್ಕೊಳ್ಳಿ, ನಿಮ್ಗೂ ಇದು. ಈಚಲು ಹಣ್ಣಿನ ಕಾಲಕ್ಕೆ ಗುಳ್ಳೆನರಿಗೆ 2 ಹೆಂಡತಿರಂತೆ. ಅಂದ್ರೆ ಇವರೆಲ್ಲ ಗ್ಯಾರಂಟಿ ಸ್ಕೀಮ್ನ ಪ್ರತಿಯೊಂದು ಹೆಜ್ಜೆಲ್ಲೂ ವಿರೋಧ ಮಾಡ್ತಿದ್ರಿ. ಸುನೀಲ್ ಅಣ್ಣ, ಗ್ಯಾರಂಟಿ ಸ್ಕೀಮ್ನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಒಂದ್ ಕಡೆ ನೀವು ಪರಿಸ್ಥಿತಿಯಲ್ಲಿ ನೀವು ಬಜೆಟ್ ದುಡ್ಡು ಇಲ್ದಲೆ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಮಾಡಿ ತಪ್ಪು ಅಂತ ಹೇಳ್ತಿದ್ರಿ. ಈಗ ಪ್ರತಿಯೊಬ್ರು ಹಳ್ಳಿಗಳಲ್ಲಿ ಗ್ಯಾರಂಟಿ ಸ್ಕೀಮ್ ಅನ್ನ ಬರ ಮಾಡಿಕೊಂಡು ಸ್ವಾಗತಿಸಿದ ಹಿನ್ನೆಲೆಯಲ್ಲಿ ನೀವೆಲ್ಲ ಇವಾಗ ಏನಂತ ಕೇಳ್ತಾ ಇದ್ರಿ, ನಮ್ಮನ್ನು ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ ಮಾಡಿ ಅಂತ ಕೇಳಲಿಲ್ವಾ ಲಾಸ್ಟ್ ಟೈಮು? ಅಂದ್ರೆ ಈ ಚಲೋ ಹಣ್ಣಿನ ಕಾಲಕ್ಕೆ ಯಾವ ರೀತಿ ಒಳ್ಳೆ ಸಮಯ ಬಂದಾಗ ನೀವು ಅದನ್ನ ಸ್ವಾಗತ ಮಾಡ್ತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಹಾಗೇನೆ ಮಾನ್ಯ ಸಭಾಧ್ಯಕ್ಷರೇ,